ಬಟ್ ಈಗ ಸಮೀರ್ ಹೇಳೋವಂಥ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾರೆ, ನೇರವಾಗಿ ಧಣಿನೇ ರೇಪ್ ಅಂಡ್ ಮರ್ಡರ್ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ. ಸೊ ಅದು ಎಷ್ಟು ಮಟ್ಟಿಗೆ ಸರಿ? ಒಬ್ಬರನ್ನು ನೇರವಾಗಿ ಆರೋಪವನ್ನು ಹೊರಿಸಿದೆ. ಯಾಕೆಂದರೆ ಅವ್ರು ಯಾವುದೇ ರೀತಿಯಾದಂಥ ಒಬ್ಬರು ಸಾಕ್ಷಿನ ಅವರು ಸಂದರ್ಶನ ಮಾಡಿಲ್ಲ, ಒಂದು ವಿಚಾರ ಮಾಡಿಲ್ಲ, ಕೇಳ್ಕೊಂಡಿರೋದನ್ನ ನಾನು ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇಲ್ಲ, ನಾನು ಸಮೀರು ಅದನ್ನು ಹೇಳಿರೋದನ್ನು ನಾನು ನೋಡಿಲ್ಲ. ಹಂಗೆ ಹೇಳಿದರೆ ನಿಜವಾಗ್ಲೂ ತಪ್ಪದು. ಯಾಕಂತಂದರೆ ಏನೂ ಗೊತ್ತಿಲ್ಲದೆ ಆಮೇಲೆ ಎವಿಡೆನ್ಸ್ ಇಲ್ಲದೆ ಮಾತಾಡೋವಂಥದ್ದು ತಪ್ಪಾಗತ್ತೆ. ಈಗ ಎಲ್ಲರೂ ನಮ್ಮ ಹತ್ರ ಎವಿಡೆನ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ಇದುವರೆಗೂ ಅದನ್ನು ಸರ್ಕಾರಕ್ಕೆ ಅಲ್ಲ ಅಥವಾ ನ್ಯಾಯಾಲಯಕ್ಕೆ ಇವರು ಹೋಗಿ ಸಬ್ಮಿಟ್ ಮಾಡ್ಬೋದಾಗಿತ್ತಲ್ವ? ಅಲ್ಲ, ಭಾಳಷ್ಟು ಜನ ಈಗಾಗಲೇ SIT ಮುಂದೆಗಡೆ ಎವಿಡೆನ್ಸ್ಗಳನ್ನು ಕೊಟ್ಟಿದ್ದಾರೆ. SIT ನಮಗೆ ಅದನ್ನೆಲ್ಲ ಹೇಳಿಕೊಂಡು ಅವ್ರು ಕೆಲಸ ಮಾಡಬೇಕಾಗಿಲ್ಲ. ಅವ್ರಿಗೆ ಏನೇನು ದಕ್ಕಿದೆಯೋ ಅಂತ ಕೂಡ ನಮ್ಗೆ ಹೇಳಬೇಕಾಗಿಲ್ಲ. ಆದ್ದರಿಂದ SIT ಸಾಕಷ್ಟು ಸೀರಿಯಸ್ಸಾಗಿ ಕೆಲಸ ಮಾಡ್ತಿರೋದ್ರಿಂದ ದೇ ಗಾಟ್ ಲಾಟ್ ಆಫ್ ಎವಿಡೆನ್ಸಸ್. ಅದು ಸಿಕ್ಕಿದೆ ಅಂತ ನನಗನ್ಸುತ್ತೆ. ಒಟ್ಟಾರೆಯಾಗಿ ಈ ಪ್ರಕರಣ ಯಾವ ಮಟ್ಟದಲ್ಲಿ, ಅಂದರೆ ಎಷ್ಟು ಬೇಗ ಸಿಗ್ಬೋದು ಸರ್ ನ್ಯಾಯ? ಬೇಗ ಅಂತ ಹೇಳೋಕ್ಕಾಗಲ್ಲ. ನೋಡಿ, ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಒಂದು ಸಣ್ಣ ಕ್ರೈಮ್ ಆದರೆ, ಒಂದು ರೇಪ್ ಆದರೆ, ಒಂದು ಮರ್ಡರ್ ಆದರೆ ತಿಂಗಳಾನುಗಟ್ಟಲೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ. ಒಂದು ಸಲ ವರ್ಷಾನುಗಟ್ಟಲೆನೂ ಆಗಿಬಿಡುತ್ತೆ. ಅಂಥದ್ದು ಇಲ್ಲಿ 40 ವರ್ಷಗಳಿಂದ ನಡೆದಿರುವಂಥದ್ದು. ನೀವು 20 ದಿವಸದಲ್ಲೋ 25 ದಿವಸದಲ್ಲೋ ನಮಗೆ ಇದು ಸಿಕ್ಬಿಡುತ್ತೆ, ಎವಿಡೆನ್ಸ್ ಸಿಕ್ಬಿಡುತ್ತೆ ಅಂತಂದರೆ ಕಷ್ಟ ಆಗುತ್ತೆ. ಆಮೇಲೆ ಎವಿಡೆನ್ಸ್ಗಳನ್ನೆಲ್ಲ ಮುಚ್ಕೊಂಡ್ಬಂದಿದ್ದಾರೆ, ಕಂಪ್ಲೇಂಟ್ಗಳನ್ನ ರಿಸೀವ್ ಮಾಡ್ಕೊಂಡಿಲ್ಲ, ಇದೆಲ್ಲ ನಡೆದಿದ್ದಾವೆ. ಹಿಂಗಿದ್ದಾಗ ಎಲ್ಲವನ್ನೂ ಡಿಗ್ ಮಾಡಬೇಕು, ಎಲ್ಲವನ್ನೂ ಹೊರತೆಗೆದು ಹೊರಗೆ ಹಚ್ಚಿ ನೋಡಬೇಕಾಗತ್ತೆ. ಹಾಗಾಗಿ ಇಟ್ ವಿಲ್ ಟೇಕ್ ಟೈಮ್. ನಾವು ಇಷ್ಟೇ ಟೈಮಲ್ಲಿ ಆಗುತ್ತೆ ಅಂತ ಹೇಳಲ್ಲ, ಬಟ್ ಟೈಮ್ ತಗೊಂಡ್ರೂ ಕೂಡ ನ್ಯಾಯ ಅಂತೂ ಸಿಗುತ್ತೆ ಅಂತ ಸತ್ಯಕ್ಕೆ ನ್ಯಾಯ ಖಂಡಿತ ಸಿಗುತ್ತೆ ಅಂತ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.